Her dog now is like. ಏನು ಮಗಳೇ ಚಳಿನಾ ನಿಮ್ಮಮ್ಮ ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಡಬ್ಲಿನಲ್ಲಿದ್ದೀವಿ. ಸೊ ಇಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ದಿಸ್ ಈಸ್ ದ ಫಸ್ಟ್ ಪ್ಲೇಸ್. ಸೊ ನಿಯರ್ ಬೈ ಮನೆ ಹತ್ರನೇ ಒಂದು ಬೀಚ್ ಇತ್ತು. ಸೊ ಅಲ್ಲಿ ಕವರ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ದಿಸ್ ಈಸ್ ಜಸ್ಟ್ ವಾವ್ ಅಲ್ವಾ? ಹೇಗೆ ಚೆನ್ನಾಗಿದೆ. ಜಸ್ಟ್ ವಾವ್ ಅಲ್ಲ? ಅಂದರೆ ಇನ್ನೂ ಸ್ವಲ್ಪ ಮುಂದೆ ಹೋಗೋಕ್ಕಾಗಲ್ಲ ಅನ್ಸುತ್ತಲ್ಲ ಚಿಕ್ಕ? ಹಾಂ ಅಲ್ಲಿ ಎಲ್ಲ ಒದ್ದೆ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ. ಇಲ್ಲಿ ಸ್ವಲ್ಪ ಮಳೆ ಬಂದು ನಿಂತಿದೆ, ಹಾಗಾಗಿ ವೆಟ್ ವೆಟ್ ಇದೆ ಅಲ್ವಾ? ಚಲೋ ಬೇಗ ಹೋಗೋಣ ನೆಕ್ಸ್ಟ್ ಪ್ಲೇಸ್ಗೆ. ಯಾ ಇಲ್ಲಿ ಇವಾಗ ಜಸ್ಟ್ ಸುಮ್ಮನೆ ಬಂದಿದ್ದು, ಒಂದೇ ಪ್ಲೇಸ್ ಹೋಗೋದಿನ್ನ. ಒಂದು ಪ್ಲೇಸ್ ಹೋಗೋದಷ್ಟೇ, ಆಮೇಲೆ ಮತ್ತೆ ಮನೆಗೆ ಹೋಗೋದು. ಓಕೆ, ನಾವಿದ್ದಂಥ ಮನೆಯಿಂದ ಈ ಒಂದು ಬೀಚ್ ತುಂಬಾನೇ ನಿಯರ್ ಬೈ ಇತ್ತು. ಅರೌಂಡ್ 300 ಮೀಟರ್ ಸಮಥಿಂಗ್ ಏನೋ ಅಷ್ಟೇ. ಹಾಗಾಗಿ ನಾವು ಫಸ್ಟ್ ಇಲ್ಲಿ ವಿಸಿಟ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಟೈಮ್ ಪಾಸ್ ಮಾಡಿ, ಅದಾದ ನಂತರ ನಾವು ಡೇ ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ವಿ. ಎಸ್, ಇದಾದ ನಂತರ ನಾವು ವಿಸಿಟ್ ಮಾಡ್ತಾ ಇರೋಂಥ ಪ್ಲೇಸ್ ತುಂಬಾನೇ ಯುನೀಕ್ ಆಗಿದೆ. ಮಸ್ಟ್ ವಿಸಿಟ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಪ್ಲೇಸ್ ಅಂತಲೇ ಹೇಳ್ಬೋದು ಐರ್ಲ್ಯಾಂಡಲ್ಲಿ. ಅದು ಬಂದ್ಬಿಟ್ಟು ಕ್ಲಿಪ್ಸ್ ಆಫ್ ಮಹರ್ ಅಂತ ಹೇಳ್ಬಿಟ್ಟು. ಡಬ್ಲಿನ್ ಸಿಟಿಯಿಂದ ಕ್ಲಿಪ್ಸ್ ಆಫ್ ಮಹರ್ ಅರೌಂಡ್ 3.5 hours ಜರ್ನಿ ಆಗುತ್ತೆ. ಹಾಗಾಗಿ ನಾವು ಬೇಗ ಸ್ಟಾರ್ಟ್ ಆದರೆ ಡೇ ಬೇಗನೆ ವಾಪಸ್ ಬರ್ಬೋದು. ಬಿಕಾಸ್ ಇಲ್ಲಿ ವೆದರ್ ಬೇಗನೆ ಚೇಂಜಸ್ ಆಗ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ. ಆ್ಯಂಡ್ ಡೇ ಲೈಟ್ ಇದ್ದರೆ ಓಕೆ, ಬಟ್ ಯೂಶಲಿ ಇಲ್ಲಿ 4:30-5ಗೆಲ್ಲ ಕತ್ಲೆ ಆಗಿಬಿಡುತ್ತೆ. ಹಾಗಾಗಿ ಬೇಗ ಹೋದರೆ ಟೈಮ್ ಸಿಗುತ್ತೆ, ನಾವು ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಬೇಗನೆ ಸ್ಟಾರ್ಟ್ ಆದ್ವಿ. ಸೊ ಇದು ಬಂದ್ಬಿಟ್ಟು ಅರೌಂಡ್ 270 ಕಿಲೋಮೀಟರ್ಸ್ ಆಗುತ್ತೆ ಡಬ್ಲಿನ್ ಸಿಟಿಯಿಂದ ಕ್ಲಿಪ್ಸ್ ಆಫ್ ಮಹರ್ ವಿಸಿಟ್ ಮಾಡಲಿಕ್ಕೆ. ಬಟ್ ತುಂಬಾನೇ ಯೂನಿಕ್ ಆಗಿರೋಂಥ ಪ್ಲೇಸ್. ಸೊ ಅದರ ಡೀಟೇಲ್ಸ್ ನಾನು ಹೋಗ್ತಾ ಹೋಗ್ತಾ ಕೊಡ್ತೀನಿ ನಿಮಗೆ. ಸೊ ಸ್ಟೇ ಟ್ಯೂನ್ಡ್. ಕ್ಲಿಪ್ಸ್ ಆಫ್ ಮಹರ್ ಹೋಗಬೇಕು ಅಂದರೆ ನಾವು ಐರಿಷ್ ಕಂಟ್ರಿ ಸೈಡ್ ಪಾಸ್ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಐರಿಷ್ ಕಂಟ್ರಿ ಸೈಡ್ ಏನೇನು ಅಟ್ರಾಕ್ಟಿವ್ ಕಾಣಿಸುತ್ತಲ್ವ ಅದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ. ಸೊ ನೀವು ನೋಡಿಕೊಂಡು ಎಂಜಾಯ್ ಮಾಡಿ. ನನಗೆ ಒಂದು ESB ಅಂತ ಒಂದು ಕಂಪ್ನಿ, ದಟ್ ಇಸ್ ಲೈಕ್ ಪಬ್ಲಿಕ್ ಸೆಕ್ಟರ್. ಇದು ಕಲರ್ಫುಲ್ ಟೌನ್ ಅಂತ ಏನೋ ಕರೀತಾರೆ. ಅನುಷ, ನೀ ಹೇಳಿದೆಲ್ಲ ಪೊಟ್ಯಾಟೊ ಪ್ಯಾನ್ ಕೇಕ್ಸ್ ಅಂತೇನೋ ಹೇಳ್ತಿದ್ಯಲ್ಲ, ಏನು ಹೇಳೋದು? ಎಸ್,
ಫೈನಲಿ ನಾವು ಇವಾಗ ಮೋಸ್ಟ್ ಸ್ಪೆಕ್ಟ್ಯಾಕ್ಯುಲರ್ ಐರ್ಲ್ಯಾಂಡ್ನ ರೀಚ್ ಆಗಿದ್ದೀವಿ. ದಟ್ ಈಸ್ ಕ್ಲಿಫ್ಸ್ ಆಫ್ ಮೋಹರ್. ತುಂಬಾ ಯೂನಿಕ್ ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿರೋಂಥ ಪ್ಲೇಸ್. ತುಂಬ ವಿಸಿಟರ್ಸ್ ಎಲ್ಲ ಬೆಳಗ್ಗೆನೇ ಬೇಗ ಬರ್ತಾರೆ. ಬಂದು ಆದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಇಲ್ಲಿ ತುಂಬಾ ದೊಡ್ಡ ಸ್ಪೇಸ್ ಇದೆ. ಸೊ ಮೇಲೆಯಿಂದ ವ್ಯೂ ಹೇಗೆ ಕಾಣುತ್ತೆ ಅದೇ ಥರ ಇಲ್ಲಿ ರೆಸ್ಟೋರೆಂಟ್ ಇದೆ. ಹಾಗಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಜನ ಹೋಗ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದು ಒಂಥರ ಶಾಪಿಂಗ್ ಸ್ಮಾಲ್ ಶಾಪಿಂಗ್ ಶಾಪ್ಸ್ ಥರ ಇಟ್ಕೊಂಡಿದ್ದಾರೆ. ಬಟ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಕೆಲವು ಸೀಸನ್ಸಲ್ಲಿ ಓಪನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಮೋಸ್ಟ್ ಆಫ್ ದ ಟೈಮ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬಿಕಾಸ್ ನನ್ನ ಮೈಕ್ ಮರ್ತು ಬಂದುಬಿಟ್ಟಿದ್ದೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾವು ಬರೋಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಹಾಗಾಗಿ ಲಂಚ್ ಮುಗಿಸ್ಕೊಂಡು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ವಿ. ಸೊ ಏನಾರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿ ತೊಗೊಂಡ್ವಿ. ಸೊ ಇಲ್ಲಿ ಸ್ಯಾಂಡ್ವಿಚ್ ಟ್ರೈ ಮಾಡಿದ್ವಿ, ಗೋಟ್ ಚೀಸ್ ವಿತ್ ಸಲಾಡ್ಸ್. ಅದಾದ ನಂತರ ಟೊಮೊಟೊ ಸೂಪ್ ಎಲ್ಲ ಟ್ರೈ ಮಾಡಿದ್ವಿ ಆ್ಯಂಡ್ ಫ್ರೆಂಚ್ ಫ್ರೈಸ್. ಆಯ್ತು, ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ ಟೇಸ್ಟ್. ಗೋಟ್ ಚೀಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ಅನಿಸ್ತು. ಹಾಂ ಹೌದೌದು. ಇದು ಯಾವ ಊರು ಬಂದಿದ್ದೀವಿ? ಐರ್ಲ್ಯಾಂಡ್. And look at this, a funny alien. Look at this alien. Is he your friend? ಇಲ್ಲ ವೆದರ್ ಓಕೆ. ಕರಿತಾ ನೋಡಲ್ಲತ್ತೆ. ಹೋಯ್ತು ಬಂಗಾರಿ, ಅದು ಹೋಯ್ತಲ್ಲ. It was only a small caravan when I was there. Like it was barely enough for 2 people. ಯಸ್, ಫೈನಲಿ ದ ಮೋಸ್ಟ್ ಅವೈಟೆಡ್ ವಿಡಿಯೋ. ಸೊ ಹೇಳಬೇಕು ಅಂದರೆ ಇದನ್ನು ನೋಡ್ತಾ ಇದ್ರೆ ನೇಚರ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ವರ್ಡ್ಸೇ ಇಲ್ಲ ಅಂತ ಅನಿಸುತ್ತೆ. ಇಟ್ ಈಸ್ ಸೋ ಬ್ಯೂಟಿಫುಲ್. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಟು ಮೆನ್ಷನ್ ಏನಂದರೆ, ಈ ಒಂದು ಪ್ಲೇಸಲ್ಲಿ ಸುಮಾರಷ್ಟು ಮೂವೀಸು, ಸುಮಾರಷ್ಟು ಡಾಕ್ಯುಮೆಂಟ್ರೀಸ್ ಆ್ಯಂಡ್ ಆಲ್ಬಮ್ ವಿಡಿಯೋ ಸಹ ಮಾಡಿದಾರಂತೆ. ಫಾರ್ ಎಕ್ಸಾಂಪಲ್ ಹ್ಯಾರಿ ಪಾಟರ್ ಆಗಿರ್ಬೋದು, ಈ ಥರದ ಸುಮಾರಷ್ಟು ಇಂಗ್ಲೀಷ್ ಮೂವೀಸ್ ಆಗಿರ್ಬೋದು, ಫೇಮಸ್ ಆಲ್ಬಮ್ ಸಾಂಗ್ಸ್ ಸಹ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಇಲ್ಲಿ ಟೈಮ್ ಪಾಸ್ ಮಾಡಬೇಕಾದ್ರೆ ಕೆಲವಷ್ಟು ಬರ್ಡ್ಸ್ ಎಲ್ಲ ಇತ್ತು. ಹಾಗಾಗಿ ಅದು ಸಹ ಕೆಲವಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಲಿಕ್ಕೆ. ಹಾಗಾಗಿ ಆ್ಯಕ್ಚುಲಿ ಇಲ್ಲಿ ಸುಮಾರಷ್ಟು ಸ್ಟೆಪ್ಸ್ ಇದೆ. ಸೊ ಇಲ್ಲೆಲ್ಲ ವಾಕ್ ಮಾಡಿಕೊಂಡು ಸುಮಾರಷ್ಟು ಜನ ಸುಮಾರಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರ್ತಾರೆ. ಬೆಳಗ್ಗೆ ಬಂದು ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನನಗೆ ಇಲ್ಲಿ ಒಂದು ಪಪ್ಪಿ ತುಂಬ ಇಷ್ಟ ಆಯಿತು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಆ ಡಾಗ್ನ ಟಚ್ ಮಾಡಿ ಅವ್ರ ಹತ್ರ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ಲು.
Her dog now was like. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಹೋಗಿದ್ದಿನ ವೆದರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಿಕಾಸ್ ಯೂಶ್ವಲಿ ತುಂಬ ಗಾಡಿ ಇತ್ತು ಅಂದರೂ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಥರ ಮಳೆ ಬರ್ತಿದೆ ಅಂದ್ರೂ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಾಗಲ್ಲ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ತುಂಬಾ ಚೆನ್ನಾಗಿತ್ತು. ಒಂಥರ ಕಾಮ್ ಆ್ಯಂಡ್ ಪ್ಲೆಸೆಂಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಐರ್ಲ್ಯಾಂಡಲ್ಲಿ ತುಂಬ ಮಳೆ ಇತ್ತಂತೆ. ಬಟ್ ನಾವು ಹೋಗಿದ್ದ ದಿನದಿಂದ ಅಷ್ಟೊಂದು ಮಳೆ ಇರಲಿಲ್ಲ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದು ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇದು ಓಪನ್ ಸ್ಪೇಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಸ್ವಲ್ಪ ಕೋಲ್ಡ್ ಜಾಸ್ತಿನೇ ಇರುತ್ತೆ. ಸೊ ನಾವು ಇವಾಗ ಸಮ್ಮರ್ ಅಂತ ಅಂದ್ರೂ ಯಾರೇ ಪ್ಲ್ಯಾನ್ ಮಾಡಿದರೂ ಸಹ ಜಾಕೆಟ್ಸ್ ಎಲ್ಲ ಪ್ರಾಪರಾಗಿ ವೇರ್ ಮಾಡ್ಕೊಂಡು ಬರಬೇಕು. ಅದರ್ವೈಸ್ ತುಂಬ ಕೋಲ್ಡ್ ಅಂತ ಅನಿಸುತ್ತೆ. ಬಟ್ ಪ್ಲೇಸ್ ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿ ಆ್ಯಂಡ್ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಐರ್ಲ್ಯಾಂಡಲ್ಲಿ ಹೇಳಬೇಕು ಅಂತ ಅಂದರೆ ವೆದರ್ ಚೇಂಜಸ್ ಕ್ವಿಕ್ಲಿ. ಸನ್, ರೇನ್ ಆ್ಯಂಡ್ ಕ್ಲೌಡಿ ಇನ್ 1 hour ನೋಡ್ಬೋದು ನಾವು. ಆ ಥರ ಬೇಗ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ಬೇಗ ಬಂದು ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಲಂಚ್ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಿಕ್ಸ್ ತಕ್ಕೊಂಡು ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು ಚೆಂದ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದ ನಂತರ ನಾವು 3:30 ಸಮಥಿಂಗ್ ಹಂಗೆ ಹೊರಟ್ವಿ. ಬಿಕಾಸ್ ನಾವು ಕಂಟ್ರಿ ಸೈಡ್ ಹೋಗ್ತಿರ್ತೀವಲ್ಲ, ಸೊ ಮಳೆ ಬಂತು ಅಂದರೆ ರೋಡ್ಸ್ಗಳೆಲ್ಲ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಬೇಗನೆ ಹೊರಟ್ವಿ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸ್ತು ಪ್ಲೇಸ್ನ ವಿಸಿಟ್ ಮಾಡಿದ್ಮೇಲೆ. ನೇಚರ್ ನೋಡಿಕೊಂಡು ಟ್ರಾವೆಲ್ ಮಾಡೋಂಥದ್ದು ಇನ್ನೊಂದು ಖುಷಿ ಅಂತ ಅನಿಸ್ತು. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಸಿಟಿ ಎಕ್ಸ್ಪ್ಲೋರ್ ಮಾಡಿರೋ ಅಂಥದ್ದಾಗಿರ್ಬೋದು, ಬೇರೆ ಯಾವ ಪ್ಲೇಸಸ್ ವಿಸಿಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ. ಓಕೆ, ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.